ಹಾಯ್, ಗುಡ್ ಮಾರ್ನಿಂಗ್. ಟೈಮ್ ಈಗ 5:40. ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. 5:30 ಫ್ರೆಶ್ ಆಗಿ ಈ ಕಿಚನಿಗೆ ಬಂದೆ. ಇವತ್ತು ಯಾಕೋ ಬೆಳಿಗ್ಗೆ ಏಳೋದೇ ಬೇಡ ಅನಿಸ್ತು. ಯಾಕೋ ಒಂದೊಂದು ಸಲ ಮನಸ್ಸಿಗೆ ಹಾಗೆ ಆಗುತ್ತೆ. ಆಲಸ್ಯತನ ಏನಂತ ಹೇಳೋದು ಗೊತ್ತಾಗೋದಿಲ್ಲ. ಕೆಲವೊಂದು ದಿನ ಆ್ಯಕ್ಟಿವ್ ಆಗಿರ್ತೀನಿ, ಕೆಲವೊಂದು ದಿನ ಏಳೋದು ಬೇಡ ಅಂತ ಅನಿಸುತ್ತೆ. ಮನಸ್ಸು ಏಳು ಬೇಗ ಬೇಗ ಎದ್ದು ಕೆಲಸ ಇದೆ, ವಾಕ್ ಮಾಡು, ಅದು ಇದು ಕೆಲಸ ಇದೆ, ಕಿಚನಿಗೆ ಹೋಗು ಅಂತೆಲ್ಲ ಹೇಳುತ್ತೆ. ಆದರೆ ಯಾಕೋ ದೇಹ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊ, ಏನಾಗೋದಿಲ್ಲ, ಇವತ್ತೊಂದಿನ ರೆಸ್ಟ್ ತಗೋ ಅಂತ ಹೇಳುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಿಬಿಡ್ತೇನೆ ನಾನು ಒಂದೊಂದ್ಸಲ. ಮನಸ್ಸಿನ ಮಾತು ಕೇಳೋದು, ದೇಹದ ಮಾತು ಕೇಳೋದು ಅಂತ ಹೇಳಿ. ಒಂದೊಂದ್ಸಲ ಆಪೋಸಿಟ್ಟು. ಮನಸ್ಸು ಮಲ್ಕೊ ಅನ್ನತ್ತೆ, ದೇಹ ಎದ್ದೇಳಂತೆ. ಏನು ವಿಚಿತ್ರ ಅಲ್ವಾ ಮನಸ್ಸಿನ ಪರಿಸ್ಥಿತಿ. ಯಾಕೋ ಅಂತೂ ಮನಸ್ಸಿನ ಮಾತು ಕೇಳಿ ಎದ್ದುಬಿಟ್ಟೆ. ಈಗ ವಾಕೆಲ್ಲ ಹೋಗಬೇಕಲ್ವಾ. ಹೋಗೋ ಮೊದಲು ಕುಕ್ಕರ್ ಇಟ್ಟು ವಟಾಣೆ ಬೇಯಿಸ್ಕೊಳ್ತೇನೆ. ಯಾಕಂದರೆ ಅದು ತುಂಬ ಬೇಗ ಬೇಯೋದಿಲ್ಲ. ಕುಕ್ಕರಲ್ಲಿ ಹಾಕೋದು ಕೂಡ ಒಂದು 8-10 ವಿಸಿಲ್ ಆಗಬೇಕು, ಆಮೇಲೆ ಬೇಯೋದು. ವಟಾಣೆ ಪ್ರಾಬ್ಲಮ್ಮು ಅಥವಾ ನಮ್ಮ ಕುಕ್ಕರ್ ಪ್ರಾಬ್ಲಮ್ಮು ಗೊತ್ತಿಲ್ಲ. ಈ ರೀತಿ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಜ್ಯೂಸ್ ಕೂಡ ಮಾಡ್ಕೊಳ್ಬೇಕು. ಆಜ್ಞಾ ಪೇ ಕನ್ನಡ ಲಾಗ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ನಾನು ಆಜ್ಞಾ. ನಾನೀಗ ವಾಕ್ ಹೋಗಬೇಕು. ವಾಕ್ ಹೋಗೋ ಮೊದಲು ಜ್ಯೂಸ್ ಮಾಡಿಟ್ಟೇ ಹೋಗ್ತೇನೆ. ಯಾಕೋ ವಯಸ್ಸಾಗ್ತಾ ಬಂದಂಗೆ ಆಲಸ್ಯತನ ಹೆಚ್ಚಾಗ್ತದೆ. ಮತ್ತು ಮನಸ್ಸಿನ ಮಾತು ಕೇಳೋದು, ದೇಹದ ಮಾತು ಕೇಳೋದು ಕನ್ಫ್ಯೂಸ್ ಆಗ್ತದೆ ಅಲ್ವಾ. ನನಗೆ ಹಾಗಾಗ್ತಾ ಇದೆ. ನಿಮ್ಗೆ ಹೇಗಾಗ್ತಾ ಇದೆ ಕಮೆಂಟ್ ಮಾಡಿ. ಚಳಿ ಏನು ತುಂಬ ಏನಿಲ್ಲ, ಆದರೂ ಕೂಡ ಸ್ವಲ್ಪ ಕ್ಲೈಮೇಟು ಕೋಲ್ಡ್ ಇದೆ. ತುಂಬ ಏನಿಲ್ಲ. ಜನವರಿ ಟೈಮಲ್ಲೆಲ್ಲ ಚಳಿ ಇತ್ತಲ್ವ, ಆ ಥರ ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ. ಆದರೂ ಕೂಡ ನನಗೆ ಸ್ವಲ್ಪ ಶೀತ ಎಲ್ಲ ಆಗೋದು ಹೆಚ್ಚು ಬೆಳಿಗ್ಗೆನೇ ಸ್ವೆಟರ್ ಎಲ್ಲ ಹಾಕ್ಕೊಳ್ಳೋದಿದ್ರೆ. ಹಾಗಾಗಿ ನಾನು ಸ್ವೆಟ್ರ್ ಹಾಕ್ಕೊಂಡು ವಾಕ್ ಹೋಗೋದು. ಜ್ಯೂಸ್ ಮಾಡಿಟ್ಟು ಹೋಗಿಬಿಟ್ರೆ ನನಗೆ ಒಂದು ಕೆಲಸ ಕಡಿಮೆ ಆಗ್ತದೆ. ಯಾಕಂದರೆ ನಮ್ಮ ಮನೆಯವರು ಶಾಪಿಗೆ ಹೋಗಬೇಕಿದ್ರೇ ಜ್ಯೂಸ್ ಕುಡ್ಕೊಂಡು ಹೋಗ್ತಾರೆ. ನಾನು ಮಾತ್ರ ಹೋಗಬೇಕಿದ್ರೆ, ವಾಕ್ ಹೋಗಬೇಕಿದ್ರೆ ಬಿಸಿನೀರು ಕುಡ್ಕೊಂಡು ಹೋಗ್ತೇನೆ. ಆಮೇಲೆ ಬಂದ ಮೇಲೆ ಜ್ಯೂಸ್ ಕುಡಿಯೋದು. ಸೊ ಹಾಗಾಗಿ ಅವರಿಗೊಂದು ಲೋಟ ಜ್ಯೂಸ್ ತೆಗೆದಿಟ್ಟೆ. ಅವರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ವಟಾಣೆ ಬೆಂದಿದೆ ನೋಡಿ. ವಾಕ್ ಹೋಗಿ ಮುಗಿಸ್ಕೊಂಡು ಬಂದೆ ನಾನು. ಈಗ ನೋಡಿದೆ, ಯಾಕಂದರೆ ಈಗ ನೋಡಿದ್ರೆ ಕರೆಕ್ಟ್ ಆಗುತ್ತೆ. ಇಲ್ಲಾಂದರೆ ಆಮೇಲೆ ಅಷ್ಟೊತ್ತಿಗೆ ತೆಗೆದು ನೋಡಿದ್ರೆ ಮತ್ತು ಬೇಯಿಲ್ಲ ಅಂದರೆ ಮತ್ತೆ ವಾಪಸ್ ಇಡಬೇಕು. ಸೊ ಹಾಗಾಗಿ ಮೊದಲೇ ನೋಡಿಡ್ತೇನೆ ನಾನು. ತೆಂಗಿನಕಾಯಿ ಕೂಡ ಒಂದು ಅರ್ಧ ತೆಂಗಿನಕಾಯಿ ತುರ್ಕೊಂಡೆ. ಈಗ ಈಸಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ರೆಸಿಪಿ. ಇದಕ್ಕೆ ತೆಂಗಿನ ಎಣ್ಣೆ ಸ್ವಲ್ಪ ಹಾಕ್ಕೊಂಡೆ. ನಾವು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಬೆಳ್ಳುಳ್ಳಿ 2 ಬೆಳ್ಳುಳ್ಳಿನ ಜಜ್ಜಿ ಇದರಲ್ಲಿ ಫ್ರೈ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ತೆಂಗಿನಕಾಯಿ, ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ, ಗಟ್ಟಿ ಬೆಲ್ಲ, ತೆಳು ಬೆಲ್ಲ ಹಾಕಲಿಲ್ಲ. ಇದು ನೋಡಿ ಮಸಾಲೆ ಪೌಡ್ರ್ ಇದು. ಅದು ಶಾಪಲ್ಲಿ ಸಿಗುತ್ತೆ, ಕಿರಾಣಿ ಶಾಪಲ್ಲೆಲ್ಲ ಸಿಗುತ್ತೆ ಮಸಾಲೆ ಪೌಡ್ರ್ ಇದು. ಇದನ್ನ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಹಾಳಾಗಬಾರ್ದಲ್ವಾ, ತೆಂಗಿನಕಾಯಿ ಹಾಕ್ತೇವೆ, ಹಾಗಾಗಿ ಹಾಳಾಗಬಾರ್ದು ಅಂಥೇಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ವಟಾಣೆ ಸೇರಿಸ್ಕೊಳ್ಬೇಕು. ನಾನು ಸ್ನಾನ ಮಾಡಿ ಬಂದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಂಡೆ. ನೋಡಿ ವಟಾಣೆ ಉಸ್ಲಿ ಈ ರೀತಿ ಬಂದಿದೆ ಫ್ರೆಂಡ್ಸ್. ತುಂಬ ದಿನದಿಂದ ವಟಾಣೆ ಉಸ್ಲಿ ಮಾಡಿದೆ. ಈಗ ಅಂದ್ಕೊಂಡೆ, ನಾನು ಇವತ್ತು ಅಂದ್ಕೊಂಡೆ ವಾರಕ್ಕೆ ಒಂದ್ಸಲನಾದರೂ ವಟಾಣೆ ಉಸ್ಲಿ ಮತ್ತು ಇದು ಪಚ್ಚೆಸ್ರಿನ ಉಸ್ಲಿ ಮಾಡಬೇಕಂತ ಹೇಳಿ. ಯಾಕಂದರೆ ಧಾನ್ಯಗಳನ್ನ ತಿನ್ನಬೇಕಲ್ವ. ಸೊ ಹಾಗಾಗಿ ನನಗೆ ಇವತ್ತು ಅನಿಸ್ತು ವಟಾಣೆ ಉಸ್ಲಿ ಮಾಡಬೇಕು ಅಂಥೇಳಿ. ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಹಿಟ್ಟಿರುತ್ತಲ್ವ, ಅದು ಪ್ಯಾಕೆಟಲ್ಲಿ ಸಿಗೋದು. ಈ ಥರ ಪ್ಯಾಕೆಟಲ್ಲಿ ಹಾಕ್ಕೊಡ್ತಾರೆ. ಇದಕ್ಕೆ 30 ರೂಪಾಯಿ ಅಂತೆ. ಎಷ್ಟಿದೆ ಗೊತ್ತಿಲ್ಲ. ಈಗ 1-2 ಸ್ಪೂನ್ ಹಾಕಿದೆ ಅಷ್ಟೇ. ಇವತ್ತು ತಂದಿದ್ದು. ಈ ಮಸಾಲೆ ಪೌಡ್ರ್ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಸಾಲೆ ಪೌಡ್ರ್ ಇಲ್ಲ ಅಂದರೆ ಮೆಣಸಿನ ಪೌಡ್ರ್ ಕೂಡ ಹಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟಿ ಕೂಡ ಆಗಿರ್ಬೋದು. ನಾನು ತಿಂದು ನಿಮಗೆ ಹೇಳ್ತೇನೆ ಹೇಗಾಗಿದೆ ಅಂಥೇಳಿ. ನಮ್ಮನೆಯವರು ನಿನ್ನೆ ನೈಟ್ ಮನೆಗೆ ಬರಬೇಕಿದ್ರೆ ಹೋಳಿಗೆ ತೊಗೊಂಡು ಬಂದಿದ್ದರು. ಕಾಯಿ ಹೋಳಿಗೆ ಒಂದು ಮತ್ತು ತೊಗರಿಬೇಳೆ ಕಡಲೆಬೇಳೆ ಹೋಳಿಗೆ ಇದನ್ನ ತೊಗೊಂಡ್ಬಂದಿದ್ರು. ನಮ್ಮ ಅನಗಂಗೆ ಕಾಯಿ ಹೋಳಿಗೆನೇ ಕೊಡು ಅಂತ ಹೇಳಿದ್ಲು. ಬಟ್ ಅವಳು ಅರ್ಧನೇ ತಿಂದು ಅರ್ಧ ಬಿಟ್ಟು ಹೋದ್ಲು. ಈಗ 11:30 ನಾನು ಅಡುಗೆ ಮನೆಗೆ ಬಂದೆ. ಸ್ವಲ್ಪ
ಅಡುಗೆ ಕೆಲಸ ಬೇಗ ಮಾಡ್ಕೊಳ್ಳೋಣ ಅಂಥೇಳಿ. ಬೇಗ ಅಂತ ಅಲ್ಲ, ನಾನು ಇಷ್ಟೇ ಹೊತ್ತಿಗೆ ಅಡುಗೆ ಮಾಡ್ಕೊಳ್ಳೋದು. ಕರೆಂಟ್ ಬೇರೆ ಇಲ್ಲ ಇವತ್ತು. ಹಾಗೆ ನಮ್ಮ ಸಿಸ್ಟರ್ ಫೋನ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ತಾನೆ ಅಡುಗೆ ಮಾಡ್ತಾಯಿದ್ದೇನೆ. ತೊಂಡೆಕಾಯಿ ಇತ್ತು, ತೊಂಡೆಕಾಯಿ ನನಗೆ ಇಷ್ಟ. ತೊಂಡೆಕಾಯಿ ಪಲ್ಯ ಮಾಡೋಣ ಅಂಥೇಳಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಹಿಂಗು ಒಗ್ಗರಣೆ ಹಾಕಿ ಆಮೇಲೆ ತೊಂಡೆಕಾಯಿ ಹಾಕ್ಕೊಂಡೆ. ಚೆನ್ನಾಗಿರ್ತದೆ ತೊಂಡೆಕಾಯಿ, ಮತ್ತು ಹೆಲ್ದಿ ಕೂಡ ಇದು. ತೊಂಡೆಕಾಯಿ ತಿನ್ನಬೇಕಂತೆ, ನಾವು ಅದು ತಿನ್ನಬೇಕಂತೆ ಇದು ತಿನ್ನಬೇಕಂತೆ ಅಂತ ಹೇಳೋದು. ಎಲ್ಲ ರೀತಿ ವೆಜಿಟೇಬಲ್ಸು ಕೂಡ ನಾವು ತಿಂತೇವೆ, ಯಾಕಂದರೆ ನಾವು ವೆಜ್ ಅಲ್ವಾ. ಹಾಗೆ ಈಗ 12 ಗಂಟೆ. ನಾನು ಈಗ ಬಟ್ಟೆ ಒಗಿಲಿಕ್ಕೆ ಬಂದೆ. ಬಟ್ಟೆ ಒಗಿದಂದರೆ ಸ್ವಲ್ಪ ಕಷ್ಟದ ಕೆಲಸ, ಯಾಕಂದರೆ ಅಲ್ಲಿ ಇಷ್ಟೊತ್ತಿಗೆ ಈ ಕಲ್ಲ ಮೇಲೆ ಬಿಸಿಲು ಬೀಳುತ್ತೆ. ಸೊ ಹಾಗಾಗಿ ಬಿಸಿಲಲ್ಲಿ ಒಗೆಯೋದಂದರೆ ಸ್ವಲ್ಪ ಕಷ್ಟನೇ. ಆದರೂ ಕೂಡ ಇರಲಿ ಅಂಥೇಳಿ ನಾನು ಒಗಿಲಿಕ್ಕೆ ಬಂದೆ. ಆಮೇಲೆ ಲೇಟ್ ಮಾಡಿದ್ರೆ ಬೇಗ ಬಟ್ಟೆ ಎಲ್ಲ ಒಣಗೋದಿಲ್ಲ. ಅಲ್ಲಿ ಅಂಗಳದಲ್ಲೂ ಕೂಡ ನಮ್ಮದು ತೆಂಗಿನ ಮರ ಎಲ್ಲ ಇದೆ, ಹಾಗಾಗಿ ನೆರಳು ಬರುತ್ತಲ್ವ, ಹಾಗಾಗಿ ಅದು ಬಿಸಿಲು ಹೆಚ್ಚಿರೋದಿಲ್ಲ. ಬೇಗ ಒಗೆದು ಹಾಕಿಬಿಟ್ರೆ ಸ್ವಲ್ಪ ಬೇಗ ಒಣಗುತ್ತೆ, ಮನೆಗೆ ಒಳಗೆ ತೊಗೊಂಡು ಹೋಗ್ಲಿಕ್ಕೆ ಆಗ್ತದೆ ಬಟ್ಟೆ ಎಲ್ಲ ಒಣಗಿಸಿ. ಇಲ್ಲಾಂದರೆ ಮತ್ತೆ ಆ ದಾರದ ಮೇಲೆ ಇರ್ತದೆ ಬಟ್ಟೆ ನಾಳೆವರೆಗೂ, ಹಾಗಾಗಿ ಬೇಗ ಬೇಗ ಒಗ್ಕೊಳ್ಳೋದು. ಅಲ್ಲಿ ಪಕ್ಕದ ಕಾಂಪೌಂಡ್ ಆಚೆನೇ ಪ್ರೈಮರಿ ಸ್ಕೂಲು. ಸೊ ಅಲ್ಲಿ ಮಕ್ಕಳು ಹಾಡು ಹೇಳೋದು ಮತ್ತು ಮಾತಾಡೋದು ಎಲ್ಲ ಕೇಳಿಸುತ್ತೆ ನನಗೆ. ಮಜಾ ಮಾತಾಡ್ಕೊಳ್ತಾರೆ ಮಕ್ಕಳು, ಎಷ್ಟು ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಎಲ್ಲ ಇದ್ದಾರಲ್ವ. ಬಟ್ಟೆ ಒಗ್ದಾಯಿತು ಫ್ರೆಂಡ್ಸ್. ಈಗ ಅದನ್ನ ಬಿಸಿಲಿಗೆ ಹಾಕಬೇಕು. ಬನ್ನಿ ನಿಮಗೇನು ತೋರಿಸ್ತೇನೆ. ಎಲ್ಲಿ ನೋಡಿ, ಏನು ತೋರಿಸ್ತೇನೆ ಅಂದರೆ, ಇಲ್ಲಿ ನಾಗಮ್ಮ ಆ ದಿನ ಒಂದು 15 ದಿನ ಆಯಿತು ಇಲ್ಲಿ ಬಸ್ಲೇನ ಇಟ್ಕೊಟ್ಟು ಹೋಗಿದ್ಲು ನಮಗೆ. ನೋಡಿ, ಅದಕ್ಕೆ ನೀರು ಹಾಕ್ತಾ ಇದ್ದೇನೆ. ಈ ಬಸ್ಲೆ ಹಾಗೆ ಇದೆ, ಹೇಗೆ ನೆಟ್ಟಿದ್ವಿ ಹಾಗೆ ಇದೆ, ಸ್ವಲ್ಪನೂ ಬೆಳಿಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ಅದು ಬೆಳೆದು ದೊಡ್ಡದ ಮೇಲೆ ಅದಕ್ಕೆ ಚಪ್ರ ಹಾಕ್ಕೊಡ್ತೀನಿ ಅಂತ ಹೇಳೋಗಿದ್ಲು. ಒಂದು 15 ದಿನ ಆಯಿತು ನೆಟ್ಟು. ಸ್ವಲ್ಪ ಚಿಗುರಿದೆ ಬಿಟ್ಟರೆ ಮತ್ತೆ ಸ್ವಲ್ಪ ದೊಡ್ಡ ಆಗಲಿಲ್ಲ. ದೊಡ್ಡ ಆಗ್ಬೋದೇನು ನೋಡೋಣ. ಆದರೆ ಅವಳ ಹತ್ರ ಚಪ್ರ ಹಾಕ್ಸ್ಕೋಬೇಕು. ಬಟ್ಟೆ ಒಗ್ಕೊಂಡು ಬಂದೆ, ಇನ್ನೂ ಬಿಸಿಲಿಗೆ ಹಾಕಿಲ್ಲ. ಇಲ್ಲಿ ನಾನು ತೊಂಡೆಕಾಯಿ ಪಲ್ಯಕ್ಕೆ ಇಟ್ಟು ಹೋಗಿದ್ನಲ್ವ, ಸ್ವಲ್ಪ ನೀರು ಹೆಚ್ಚಾಗಿ ಇಟ್ಟು ಹಾಕಿ ಹೋಗಿದ್ದೆ. ಯಾಕಂದರೆ ಬಟ್ಟೆ ಒಗೆದು ಬರೋ ತನಕ ನೀರು ಕಡಿಮೆ ಆಗಿ ಮತ್ತು ಸೀದು ಹೋಗಬಾರ್ದು ಅಂಥೇಳಿ ನಾನು ಬಟ್ಟೆ ಒಗೆದು ಬರೋ ತನಕ ಕರೆಕ್ಟಾಗಿ ಬೆಂದಿತ್ತು. ಅದಕ್ಕೆ ಉಪ್ಪು ಮತ್ತು ಖಾರದ ಪೌಡ್ರ್ ಹಾಕಿದೆ. ಸ್ವಲ್ಪ ನೀರು ಹೆಚ್ಚಾಗಿತ್ತು, ನೋಡೋಣ ಅಂಥೇಳಿ ಇನ್ನೂ ಸ್ವಲ್ಪ ಲೋ ಫ್ಲೇಮ್ ಇಟ್ಟು ಸ್ಟವ್ ಹೊರಗಡೆ ಬಟ್ಟೆ ಹಾಕ್ಲಿಕ್ಕೆ ಬಂದೆ. ಈಗ ದಿನ ಇದೇ ರೂಟೀನು, ಒಂದು ದಿನ ಚೇಂಜಸ್ ಇಲ್ಲ. ತುಂಬ ಬೇಜಾರು ಬಂದೋಗ್ಬಿಟ್ಟಿದೆ. ಎಲ್ಲಾದರೂ 1-2 ದಿನ ಹೋಗ್ಬರೋಣ ಅನಿಸುತ್ತೆ. ಎಲ್ಲಿ ಹೋದರೂ ಕೂಡ ಮತ್ತೆ ಇದೇ ಕೆಲಸ ಅಲ್ವಾ. ಆದರೆ ನನಗೆ ಬೇಜಾರು ಬಂದಿದೆ, ಯಾಕಂದರೆ ಇದೇ ಕೆಲಸ, ಸ್ವಲ್ಪ ಚೇಂಜಸ್ ಇರಬೇಕು ಅಲ್ವಾ. ಆದರೂ ಈ ಕೆಲಸನೆಲ್ಲ ಕಷ್ಟಪಟ್ಟು ಮಾಡಿದ್ರೆ ಇಷ್ಟಪಟ್ಟೆ ಮಾಡೋದು. ನಂಗೆ ಬಟ್ಟೆ ಒಗೆದಂತೆ ತುಂಬ ಇಷ್ಟ. ಅದರಲ್ಲೂ ಕೈಯಲ್ಲಿ ಹ್ಯಾಂಡ್ ವಾಶ್ ಮಾಡಿ ಆಮೇಲೆ ಅದನ್ನ ಬಿಸಿಲಿಗೆ ಹಾಕಿ ಆಮೇಲೆ ಚೆನ್ನಾಗಿ ಒಣಗಿದ ನಂತರ ಒಳಗೆ ತೊಗೊಂಡೋಗಿ ಮಡಚಿಡ್ತೇವಲ್ಲ, ಆವಾಗ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನನಗೆ. ಆ ಮಷೀನಿಗೆ ಹಾಕಿದ್ರೆ ಅಷ್ಟು ನನಗೆ ಖುಷಿನೇ ಅನಿಸೋದಿಲ್ಲ. ಯಾಕಂದರೆ ಅನಿವಾರ್ಯವಾಗಿ ಮಷೀನಿಗೆ ಹಾಕೋದು ಬಟ್ಟೆನ, ಇಲ್ಲಾಂದರೆ ಹ್ಯಾಂಡ್ ವಾಶ್ ಮಾಡೋದು. ಹ್ಯಾಂಡ್ ವಾಶ್ ಮಾಡಿದ್ರೆ ನನಗೆ ತುಂಬ ಖುಷಿ. ಬಟ್ಟೆ ಎಲ್ಲ ಕ್ಲೀನಾಗಿರುತ್ತೆ. ವಾಷಿಂಗ್ ಮಷಿನ್ ಹಾಕಿದ್ರೆ ಕ್ಲೀನ್ ಆಗೋದಿಲ್ಲ ಅಂತಲ್ಲ, ಆದರೆ ಒಂದು ಭಾವನೆ ಇದೆ. ಮಷಿನ್ನಲ್ಲಿ ನಾವು ಕೈಯಲ್ಲಿ ಒಗೆಯೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಭಾವನೆ ಇರುತ್ತಲ್ವ, ಆ ಮನಸ್ಸಲ್ಲಿ ಅದು ಯಾವಾಗಲೂ ತೆಗೆಯೋದಕ್ಕಾಗೋದಿಲ್ಲ. ಇವತ್ತು ನಮ್ಮನೆಯಂತೂ 2 ಸೆಟ್ ಬಟ್ಟೆ. ಯಾಕಂದರೆ ಬೆಳಿಗ್ಗೆ ಅವರು ಪೂಜೆ ಮುಗಿಸ್ಕೊಂಡು ಹೋದರು ಸ್ನಾನ ಮಾಡಿ, ಮತ್ತೆ ಕಟಿಂಗ್ ಮಾಡ್ಕೊಂಡು ಬಂದು ಇನ್ನೊಮ್ಮೆ ಸ್ನಾನ ಮಾಡಿದ್ರು. ಹಾಯ್ ಫ್ರೆಂಡ್ಸ್, ಎಲ್ಲ ಬಟ್ಟೆ ಎಲ್ಲ ಒಗೆದು ಎಲ್ಲ ಕೆಲಸ ಮುಗೀತು. ಅಡುಗೆ ಕೆಲಸನೂ ಮುಗೀತು. ಆಲ್ಮೋಸ್ಟ್ ಅನ್ನ ಆಗಿದೆ. ನೋಡಿ, ತೊಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು. ಇವತ್ತು ಬೆಳಿಗ್ಗೆ ಉಸ್ಲಿ ಮಾಡಿದ್ದೆ ಅಲ್ಲ, ಬಟಾಣಿ ಉಸ್ಲಿ, ಅದ್ರ ಸಾರಿತ್ತು. ಅದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಒಂದು ತೆಳುವಾಗಿ ಸಾರು ಮಾಡಿಕೊಂಡೆ. ತುಂಬ ಚೆನ್ನಾಗಿರ್ತದೆ ವೈಟ್ ರೈಸಿಗೆ. ಇವತ್ತು ವೈಟ್ ರೈಸಿಗೆ ಈ ಸಾರು ಕೂಡ ತುಂಬ ಚೆನ್ನಾಗಿರ್ತದೆ. ಟೈಮ್ ಈಗ 12:30. ಇವತ್ತು ಸಾರು ಮತ್ತು ಬಟಾಣಿ ಸಾರು ಮತ್ತು ತೊಂಡೆಕಾಯಿ ಪಲ್ಯ ಎರಡೇ. ಹಾಗಾಗಿ ಇನ್ನೊಂದು ಏನಾದರೂ ಮಾಡೋಣ ಅಂತ ಅನ್ನಿಸ್ತು. ವೆಜಿಟೇಬಲ್ಸ್ ಇತ್ತು. ಇವತ್ತೇ ಫ್ರೆಶ್ ಆಗಿ ತಂದ ಸೌತೆಕಾಯಿ, ಕ್ಯಾರೆಟ್ ಮತ್ತು ಒಂದು ಈರುಳ್ಳಿ, ಒಂದು ಟೊಮೆಟೊ ಹಾಕಿ ಕೋಸಂಬರಿ ಮಾಡೋಣ ಅಂಥೇಳಿ, ಸಲಾಡ್ ಮಾಡ್ಕೊಳ್ಳೋಣ ಅಂಥೇಳಿ
ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ತೊಳೆದ್ಕೊಂಡು ಇಟ್ಕೊಂಡೆ. ಈಗ ಈ ಚಾಪರಲ್ಲಿ ಹಾಕಿದ್ರೆ ನನಗೆ ಈಸಿ ಆಗ್ತದೆ, ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಆಗುತ್ತಲ್ವ, ಚಾಪ್ ಆಗುತ್ತಲ್ವ. ಸೊ ಹಾಗಾಗಿ ಈ ಚಾಪರಲ್ಲೇ ಹಾಕಿದೆ ನಾನು. ತುಂಬ ಚೆನ್ನಾಗಿರ್ತದೆ, ಚಿಕ್ಕ ಚಿಕ್ಕದಾಗಿ ಕಟ್ಟಾಗಿ ಆಗ್ತದೆ. ನಾನು ಯಾವಾಗಲೂ ತರಕಾರಿನ ಕಟ್ ಮಾಡೋದು ನಮ್ಮದು ಮೆಟ್ಟಗತ್ತಿಲಿನಲ್ಲಿ. ಆದರೆ ಇವತ್ತು ಅಂದರೆ ಈ ಸಲಾಡೆಲ್ಲ ಮಾಡಲಿಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಮೆಟ್ಟಗತ್ತಿಲಿ ನನಗೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ಇದು ಸಲಾಡ್ ಮಿಕ್ಸ್ ಆಗ್ತದೆ ಚೆನ್ನಾಗಿ ಇದರಲ್ಲಿ ಚಾಪ್ ಮಾಡಿದರೆ. ಸೊ ಹಾಗಾಗಿ ಇದರಲ್ಲೇ ಚಾಪ್ ಮಾಡಿಕೊಂಡೆ. ಈಸಿ ಕೂಡ ಹೌದು. ಈ ಈರುಳ್ಳಿ ಎಲ್ಲ ಚಾಪ್ ಮಾಡೋದಿದ್ದರೆ ಇದರಲ್ಲೇ ಮಾಡಬೇಕು, ಯಾಕಂದರೆ ಕಣ್ಣಲ್ಲಿ ಸ್ವಲ್ಪ ನೀರು ಕೂಡ ಬರೋದಿಲ್ಲ. ಸೊ ಹಾಗಾಗಿ ಮತ್ತು ಕೆಲಸನೂ ಕೂಡ ಬೇಗ ಈಸಿ ಆಗ್ತದೆ. ಸಲಾಡಿಗೂ ಕೂಡ ರೆಡಿ ಮಾಡಿಕೊಂಡೆ. ನಮ್ಮ ಮನೆಯವರಿಗೆ ಸಲಾಡ್ ಇಷ್ಟ, ನಮ್ಮ ಮನಗಂಗೂ ಇಷ್ಟ ತುಂಬ. ಅದಕ್ಕಾಗಿ ಅವಳಿಗೆ ಸ್ವಲ್ಪ ಹೆಚ್ಚಿಗೆ ಮಾಡಿದೆ. ಅವಳು ಮಧ್ಯಾಹ್ನದ ಊಟಕ್ಕೆ ಇರೋದಿಲ್ಲ ಅಲ್ವಾ, ರಾತ್ರಿ ಊಟಕ್ಕೆ ಅವಳು ತೊಗೊಳ್ತಾಳೆ ಅಂಥೇಳಿ ಸ್ವಲ್ಪ ಹೆಚ್ಚಿಗೆ ಮಾಡಿದೆ. ಇದಕ್ಕೆ ಏನೂ ಇಲ್ಲ, ವಿಸ್ತಾರ ಮಾಡೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಹಾಗೆ ಮೊಸರು ಇರಲಿಲ್ಲಾಗಿತ್ತು, ಸ್ವಲ್ಪ ಮಜ್ಜಿಗೆನೇ ಇತ್ತು. ಆ ಮಜ್ಜಿಗೆನೇ ಸ್ವಲ್ಪ ಹಾಕ್ಕೊಂಡೆ. ಸ್ವಲ್ಪ ಹೆಚ್ಚಿಗೆ ಮಜ್ಜಿಗೆ ಹಾಕಿದ್ರೆ ತೆಳ್ಳಗಾಗಿಬಿಡ್ತದಲ್ಲ, ಹಾಗಾಗಿ ಸ್ವಲ್ಪ ಮಜ್ಜಿಗೆನೇ ಹಾಕ್ಕೊಂಡೆ. ಮೊಸರು ಆದರೆ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೂ ಪರವಾಗಿಲ್ಲ. ಸೊ ಸಲಾಡ್ ಕೂಡ ಮಾಡಿಟ್ಕೊಂಡೆ ನಾನು. ಹಾಗೆ ಈಗ ಕಪಾಟೆಲ್ಲ ಒರೆಸ್ಕೊಳ್ತಾ ಇದ್ದೇನೆ. ದಿನ ಒರೆಸ್ಕೊಳ್ಳೋದೇ, ಆದರೆ ನಿಮಗೆ ಯಾವಾಗ ಅಪರೂಪಕ್ಕೆ ನಾನು ಈ ವ್ಲಾಗಲ್ಲಿ ತೋರಿಸ್ತೇನೆ ಅಷ್ಟೇ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು ನನಗೆ ನೆನಪೇ ಇರಲಿಲ್ಲ, ಆಮೇಲೆ ನೆನಪಾಯಿತು. ಹಾಗೆ ಕೊತ್ತಂಬರಿ ಕೂಡ ಕಟ್ ಮಾಡಿ ಮಿಕ್ಸ್ ಮಾಡಿಕೊಂಡೆ ಸಲಾಡಿಗೆ. ಈಗ 1 ಗಂಟೆ ಟೈಮ್. ನಾನು ಯಾವಾಗಲೂ ನನಗೆ 1 ಗಂಟೆನೇ ಆಗ್ತದೆ ನೆಲ ಒರೆಸ್ಕೊಳ್ಳಿಕ್ಕೆ. ನೆಲ ಒರೆಸ್ಕೊಳ್ತಾ ಇದ್ದೇನೆ. ಈ ನೆಲ ಒರೆಸ್ಕೊಳ್ಳೋದಂದರೆ 1 ಗಂಟೆ ಯಾಕಾಗ್ತಂದರೆ ಅಡುಗೆ ಕೆಲಸ ಮೊದಲು ಮಾಡ್ಕೊಳ್ತೇನೆ, ಮತ್ತು ಬಟ್ಟೆ ಎಲ್ಲ ಇರುತ್ತಲ್ವ, ಅಂಗಳ ಕಸ, ಒಳಗೆ ಕಸ ಗುಡಿಸ್ಕೊಂಡು ಕಪಾಟ್ ಕ್ಲೀನ್ ಮಾಡೋದು, ಬಾತ್ರೂಮ್ ತೊಳೆಯೋದು, ಇದೆಲ್ಲ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿಬಿಡ್ತೇನೆ ನಾನು. ನೋಡಿ, ನಮ್ಮ ಮನೇಲಿ ಇವತ್ತು ಊಟಕ್ಕೆ ತೊಂಡೆಕಾಯಿ ಪಲ್ಯ, ಸಲಾಡು. ಇದು ನಿನ್ನೆ ಬಸಳೆ ಸಾರು ಸ್ವಲ್ಪ ಇತ್ತು, ಅದನ್ನು ಕೂಡ ಹಾಕ್ಕೊಂಡಿದ್ದೆ. ಹಾಯ್ ಫ್ರೆಂಡ್ಸ್, ನಾನು ಊಟ ಆದಮೇಲೆ ಈಗ ಸಿಗ್ತಾ ಇದ್ದೇನೆ. ಈಗ ಟೈಮು 5 ಗಂಟೆ, 5:15. ಹೀಗೆ ನಮ್ಮ ಅಣ್ಣಗ ಬರ್ತಾಳೆ ಸ್ಕೂಲಿಂದ, ಅವಳಿಗೆ ತಿಂಡಿ ಕೊಡಬೇಕಲ್ವ. ಸೊ ಬೆಳಿಗ್ಗೆ ಮಾಡಿದ್ದು ಉಷ್ಟ್ರಿ ಸ್ವಲ್ಪ ಇತ್ತು, ಅದನ್ನ ಬಿಸಿ ಮಾಡ್ತಾ ಇದ್ದೇನೆ. ಹೋಳಿಗೆನೂ ಇದೆ ಅವಳಿಗೆ ತಿನ್ನಬೇಕಂದ್ರೆ, ಆದರೆ ಅವಳು ಬೆಳಿಗ್ಗೆ ನಾನು ಅವಳಿಗೆ ಉಷ್ಟ್ರಿ ಜೊತೆ ಹೋಳಿಗೆ ಕೊಟ್ಟಿದ್ದೆ, ಅದನ್ನ ಅರ್ಧನೇ ತಿಂದು ಹೋಗಿದ್ದಾಳೆ. ಅವಳಿಗೆ ಈಗ ಬೇಡ, ನಾನು ಸಂಜೆ ಬಂದು ತಿಂತೇನೆ ಅಂತ ಹೇಳಿ ಹೋಗಿದ್ದಾಳೆ. ಆದರೆ ಅವಳು ಯಾವ್ದು ಮಾತು ನಂಬೋದು ಬೇಡ, ಯಾಕಂದರೆ ಅವಳು ಹಾಗೆ ಹೇಳ್ತಾಳೆ, ಆಮೇಲೆ ತಿಂತೇನೆ ಅಂಥೇಳಿ. ಅವಳು ಆಮೇಲೆ ತಿನ್ನೋದೇ ಇಲ್ಲ ಯಾವುದು. ಹಾಗೆ ಅವಳಿಗೆ ಇಷ್ಟ ಬಂದರೆ ತಿಂತಾಳೆ, ಇಲ್ಲಾಂದರೆ ಇಲ್ಲ. ಅವಳಿಗೆ ಯಾವುದೇ ಇಷ್ಟ ಆಗಲಿ ಅದು ಹೆಚ್ಚು ದಿನ ಇರೋದಿಲ್ಲ, ಸ್ವಲ್ಪ ದಿನ ನಂತರ ಅದು ಬೋರ್ ಆಗ್ತದೆ ಅವಳಿಗೆ. ಇದು ಬೇಡ, ಮತ್ತು ಇನ್ನೊಂದು ಫೇವ್ರೇಟ್ ನಂದು ಅಂತ ಹೇಳ್ತಾಳೆ. ಹಾಗಾಗಿ ಅವಳಿಗೆ ತಿಂಡಿ ಊಟದಲ್ಲಿ ಅದು ಫೇವ್ರೇಟು, ಇದು ಫೇವ್ರೇಟ್, ಸ್ವಲ್ಪ ದಿನ ಅಷ್ಟೇ, ಅದು ಕಂಟಿನ್ಯೂ ಆಗೋದಿಲ್ಲ. ಸೊ ಹಾಗಾಗಿ ಅವಳಿಗೆ ಯಾವ ತಿಂಡಿ ಇಷ್ಟ ಅಂತಲೇ ಗೊತ್ತಾಗೋದಿಲ್ಲ. ನಮ್ಮನೆಯವರು ಈ ಊಟಕ್ಕೆ ಬರಬೇಕಿದ್ರೆ ನೋಡಿ, ಕಲ್ಲಂಗಡಿ ಹಣ್ಣು, ಈ ಥರ ಕಲ್ಲಂಗಡಿ ಹಣ್ಣು ಚೆನ್ನಾಗಿರ್ತದೆ, ಟೇಸ್ಟ್ ಅಂದರೆ ಅದು ಸಿಹಿಯಾಗಿರ್ತದೆ ಇದು ಈ ರೀತಿ. ಮತ್ತು ಪಪ್ಪಾಯಿ ಕೂಡ ತಂದಿರಿ. ಈ ಪಪ್ಪಾಯಿ ಹಣ್ಣು ಏನಾಗಿದೆ ಏನೋ, ಸ್ವಲ್ಪ ಡ್ಯಾಮೇಜ್ ಆಗಿರೋ ಥರ ಆಗಿದೆ ನೋಡಿ. ನೋಡಬೇಕು, ಕಟ್ ಮಾಡಿ ನೋಡಬೇಕು ಹೇಗಾಗಿದೆ ಅಂಥೇಳಿ. ಫ್ರೆಂಡ್ಸ್, ಟೈಮ್ ಈಗ 5:15. ನಾನು ಬಟ್ಟೆನೆಲ್ಲ ಹಾಕಿದ್ನಲ್ವ ಒಣಗಿಸ್ಲಿಕ್ಕೆ, ಒಣಗಿತ್ತು, ಅದನ್ನ ತೊಗೊಂಡು ಒಳಗೆ ಹೋಗ್ತಾ ಇದ್ದೆ. ನೋಡಿ, ಎಷ್ಟೊಂದು ಬಟ್ಟೆಗಳು ಚೆನ್ನಾಗಿ ತುಂಬ ಪರಿಮಳ ಬರ್ತದೆ. ಒಣಗಿದ ಬಟ್ಟೆ ಬಿಸಿಲಿಗೆ ಒಣಗಬೇಕು. ಆದರೆ ನೋಡಿ, ನಮ್ಮ ಮಳೆಗಾಲದಲ್ಲಿ ಯಾವ ರೀತಿ ಒಂಥರ ಆಗತ್ತಲ್ವ, ಆದರೆ ಬಿಸಿಲಲ್ಲಿ ಒಣಗಿಸಿದ್ರೆ ಆಗೋದಿಲ್ಲ. ಇವತ್ತು ಬೆಳಿಗ್ಗೆ ಕರೆಂಟ್ ಇರಲಿಲ್ಲ ಅಂಥೇಳಿ ನಾನು ಗಿಡಗಳಿಗೂ ಕೂಡ ನೀರು ಹಾಕಿರಲಿಲ್ಲ, ಈಗ ಹಾಕ್ತಾ ಇದ್ದೇನೆ. ಪಾಪ ಬಿಸಿಲಿಂದ ಯಾವ ರೀತಿ ಆಗುತ್ತೆ ನೋಡಿ, ಸ್ವಲ್ಪ ಬಾಡ್ ಹೋದಂಗೆ ಆಗ್ತದೆ. ಒಂದಿನ ಪಾಟಲ್ಲಿರುವ ಗಿಡಗಳಿಗಂತೂ ಡೈಲಿ ನೀರು ಬೇಕೇ ಬೇಕು. ನೆಲದಲ್ಲಿರೋ ಗಿಡಗಳಿಗಾದರೂ ಒಂದು ದಿನ ನೀರಿಲ್ಲ ಅಂದರೂ ಅದು ತಂಪಿರುತ್ತೆ. ಆದರೆ ಪಾಟಲ್ಲಿ ಸ್ವಲ್ಪನೇ ನೀರು ಆಗತ್ತಲ್ವ, ಹಾಗಾಗಿ ಅದಕ್ಕೆ ನೀರು ಬೇಕೇ ಬೇಕು. ಹಾಗೆ ಅಂಗಳಕ್ಕೆಲ್ಲ ಒಂದು ಸಲ ನೀರು ಹಾಕ್ಕೊಂಡೆ. ಹಾಗೆ ಈ ಕರ್ಟನ್ನು ತೆಗೆದು ಕಿಟಕಿಯೆಲ್ಲ ಒರೆಸಿ ತುಂಬ ದಿನ ಆಯಿತು, ಒಂದು 15-20 ದಿನವೇ ಆಯ್ತಿರಬೇಕು. ನಾನು ಕರ್ಟನ್ ಮತ್ತೆ ಹಾಕೇ ಇರಲಿಲ್ಲ. ಇವತ್ತು ಟೈಮ್ ಇತ್ತು, ಈಗ 7:30. ಸೊ ಹಾಗಾಗಿ ಇನ್ನೂ ಟೈಮ್ ಇದೆ ಊಟಕ್ಕೆ ಅಂತ ಹೇಳಿ ನಾನು ಕರ್ಟನ್ನೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಈ ಕರ್ಟನ್ನೆಲ್ಲ ಹಾಕದೇ ಇಲ್ಲ ಅಂದರೆ ಹಾಲಲ್ಲಿ ಏನೋ ಒಂದು ರೀತಿ ಮಿಸ್ ಆದಂಗೆ ಆಗ್ತಾಯಿತ್ತು ಇಷ್ಟು ದಿನ. ಈ ಕಡೆ ನೋಡಿದ್ರೆ ಏನೋ ಇಲ್ಲ ಅಂತ ಅನಿಸುತ್ತೆ. ಯಾವಾಗಲೂ ಹಾಗೆ ಅಲ್ವಾ, ಒಂದು ವಸ್ತು ಒಂದು ಜಾಗದಲ್ಲಿ ಇದ್ದರೆ ಅದು ಕರೆಕ್ಟು, ಇಲ್ಲ ಅಂದರೆ ಅದೇನೋ ನಮಗೇನೋ ಅಲ್ಲೇನೋ ಇಲ್ಲ, ಏನೂ ಇಲ್ಲ ಅಂತ ಅನಿಸುತ್ತೆ, ಫೀಲ್ ಆಗುತ್ತೆ ಅಲ್ವಾ.
ಸೊ ಹಾಗಾಗಿ ನಾನು ಇವತ್ತು ಕರ್ಟನ್ ಎಲ್ಲ ಹಾಕೋತಾ ಇದ್ದೀನಿ. ಈ ಕರ್ಟನ್ ತುಂಬ ಹೆವಿ ಇದೆ, ಎಷ್ಟು ವಜ್ಜೆ ಇದೆ ಅಂದರೆ ತುಂಬ ವಜ್ಜೆ ಇದೆ. ಇದು ತೊಗೊಂಡು ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ, ಆ ಥರ ವಜ್ಜೆ ಇದೆ. ನೋಡಲಿಕ್ಕೆ ಅದು ಹಗುರ ಅಂತ ಅನಿಸುತ್ತೆ ನೋಡುವವರಿಗೆ, ಆದರೆ ಅದನ್ನು ಎತ್ತಿದ್ರೆ ಗೊತ್ತಾಗುತ್ತೆ ಎಷ್ಟು ವಜ್ಜೆ ಇದೆ ಅಂಥೇಳಿ. ಹಾಗಾಗಿ ಕ್ಲೀನಾಗಿ ತೊಳೆದು ಒಣಗಿಸಿ ಇಟ್ಟಿದ್ದೆ. ಈಗ ನೋಡಿದ್ರೆ ಕರ್ಟನ್ನು ತುಂಬ ಫ್ರೆಶ್ ಆಗಿದೆ. ನಂಗೆ ಖುಷಿ ಆಗ್ತಾ ಇದೆ ಈ ಕರ್ಟನ್ನು ಹಾಕೋದಂದರೆ. ಈಗ ನೋಡಿ, ಈಗ ಒಂದು ಹಾಲಿಗೆ ಒಂದು ಕಳೆ ಬಂದಂಗೆ ಆಯಿತು. ಇಷ್ಟು ದಿನ ಬೋರ್ ಆಗ್ತಾ ಇತ್ತು ಹಾಲ್ ನೋಡಿದರೆ. ನೋಡಿ ಯಾವ ಜಾಗದಲ್ಲಿ ಏನಿದ್ರೆ ಚೆಂದನೋ ಅದೇ ಚೆಂದ ಅಲ್ವಾ. ಸೊ ಈ ಕೆಲಸ ನಾನು ದೀಪಾವಳಿ ಟೈಮಲ್ಲೇ ಮಾಡಬೇಕಿತ್ತು, ಆದರೆ ನನಗೆ ಆವಾಗ ಆಗಲಿಲ್ಲ. ಯಾಕಂದರೆ ಮತ್ತು ಮಳೆನೂ ಕೂಡ ಬರ್ತಾ ಇತ್ತು, ಮತ್ತು ಮೇಲೆ ಕನ್ಸ್ಟ್ರಕ್ಷನ್ ಕೆಲಸನೂ ನಡೀತಾ ಇತ್ತು, ಡಸ್ಟ್ ಎಲ್ಲ ಆಗುತ್ತೆ ಅಂಥೇಳಿ ನಾನು ಕರ್ಟನ್ ಎಲ್ಲ ಒಗೆದಿರಲಿಲ್ಲ. ಆದರೆ ಈ ಕನ್ಸ್ಟ್ರಕ್ಷನ್ ಕೆಲಸ ಮುಗಿಯೋದು ಯಾವಾಗಲೋ ಗೊತ್ತಿಲ್ಲ, ಯಾವಾಗಲೇ ಬರಲಿ ಏನೇ ಆಗಲಿ ಅಂಥೇಳಿ ಕೆಲಸನೂ ಅರ್ಧಕ್ಕೆ ನಿಂತಿದೆ, ಕೆಲಸದವ್ರು ಬರಲಿಲ್ಲ. ಸೊ ಹಾಗಾಗಿ ಕರ್ಟನ್ಸ್ ಎಲ್ಲ ಹಾಕ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕರ್ಟನ್ ಕಾಣಿಸ್ತಾ ಇದೆ ಈ ಹಾಲು ಅಲ್ವಾ. ನೋಡಿ, ಈಗ ಈ ಮನೆ ಕಳೆನೇ ಬೇರೆ, ಹಾಲಿನ ಕಳೆನೇ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಮ್ಮನೆಯವರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆನೇ ದೇವ್ರ ಪೂಜೆ ಮಾಡಿ ಹೋಗೋದಲ್ವಾ, ಸೊ ಹಾಗಾಗಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.